KCET ಮೂರನೇ ಸುತ್ತಿನ ಒಂದು ಆಯ್ಕೆಯ ಒಂದು ಅಡ್ಮಿಷನ್ ಲಿಂಕನ್ನು ಬಿಟ್ಟಿದ್ದಾರೆ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ CET ನಂಬರ್ನ ಹಾಕಿಬಿಟ್ಟು ಅಲ್ಲಿ ಓಪನ್ ಮಾಡ್ತಾ ಇದ್ರೆ ಅದು ಓಪನ್ ಆಗ್ತಾ ಇಲ್ಲ. ಓಪನ್ ಮಾಡಲು ಹೋದರೆ ಯು ಆರ್ ಸ್ಟಾಪ್ಡ್ ಫಾರ್ಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇದು ಯಾಕೆ ಬರ್ತಾ ಇದೆ, ಅಡ್ಮಿಷನ್ದು ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. KEAದವರು ಯಾವುದೇ ಒಂದು ಅಪ್ಡೇಟ್ಸ್ ಅನ್ನ ಕೊಡಲ್ದೆ ಸಡನ್ ಆಗಿ ಈ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ನಂಬರ್ ಹಾಕಿಬಿಟ್ಟು ಓಪನ್ ಮಾಡಲು ಹೋದರೆ ಅಲ್ಲಿ ಓಪನ್ ಆಗ್ತಾ ಇಲ್ಲ. ಹಾಗಾದ್ರೆ ಇವಾಗ ನೀವು ಏನ್ ಮಾಡೋದು ಅಂತ ಕೇಳೋದಾದ್ರೆ ಸದ್ಯಕ್ಕೆ ಈ ಒಂದು ಅಪ್ಡೇಟ್ಸ್ ಅನ್ನುವಂಥದ್ದು ಇನ್ನೂ ಕೂಡ KEAದವರು ಯಾವುದೇ ರೀತಿ ಅಪ್ಡೇಟ್ಸ್ ಅನ್ನ ಕೊಡಲ್ದೆ ಏಕಾಏಕಿ ಬಿಟ್ಟಿದ್ದಾರೆ. ಹಾಗಾಗಿ ನೀವು ಸಾಯಂಕಾಲದವರೆಗೂ ಅಥವಾ ನಾಳೆವರೆಗೂ ವೇಟ್ ಮಾಡಬೇಕಾಗುತ್ತೆ. ಅವರು ಒಂದು ಶೆಡ್ಯೂಲ್ ಅನ್ನು ಬಿಡ್ತಾರೆ, ಅವಾಗ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಬೋದು. ಅಥವಾ ಸಾಯಂಕಾಲದವರೆಗೂ ವೇಟ್ ಮಾಡಿ ಓಪನ್ ಆದರೆ ಖಂಡಿತವಾಗ್ಲೂ ನೀವು ಅಡ್ಮಿಷನ್ ಪ್ರೊಸೀಜರನ್ನು ಮುಗಿಸ್ಕೊಳ್ಬೋದಾಗಿದೆ. ಇಲ್ಲ ಅಂತಂದರೆ KEAದವರು ಒಂದು ಅಪ್ಡೇಟ್ಸನ್ನು ಬಿಡ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಇದನ್ನು ಏನೂ ಕೂಡ ಟಚ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಸಮಸ್ಯೆಯು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬರ್ತಾ ಇದೆ, ಇದು ಒಬ್ಬರಿಗೆ ಮಾತ್ರ ಬರ್ತಾ ಇಲ್ಲ. ಹಾಗಾಗಿ ನೀವು ಏನು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡಿ. ಸದ್ಯದಲ್ಲೇ ಅಪ್ಡೇಟ್ಸ್ ಅನ್ನೋದು ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು.